ಜೋಳದ ರೊಟ್ಟಿ ಮಾಡಬೇಕು ಅಂತ ಹೇಳೋದು ಎಲ್ಲರ ಆಸೆ ಆಗಿರ್ತದೆ. ಆದರೆ ಅದನ್ನು ಮಾಡೋದು ಅಂದರೆ ಭಾರಿ ಕಷ್ಟದ ಕೆಲಸ. ಇವತ್ತು ಸುಲಭವಾಗಿ ನೋಡಿ, ಈ ಥರ ಸಾಫ್ಟ್ ಆಗಿರುವಂತಹ ನಮ್ಮ ಅಕ್ಕಿ ಉಬ್ಬು ರೊಟ್ಟಿಯ ಹಾಗೆ ಉಬ್ಬು ರೊಟ್ಟಿಯನ್ನು ಜೋಳದ ಹುಡಿಯಿಂದ ಹೇಗೆ ಮಾಡ್ಬೋದು ಅಂತ ಹೇಳೋದನ್ನು ನಾನಿವತ್ತು ತೋರಿಸ್ಕೊಡ್ತಾ ಇದ್ದೇನೆ. ಹಾಯ್, ನಾನು ಆಶಾ ಚಂದ್ರ ಭಟ್. ಆಶಾಸ್ ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಉತ್ತರ ಕರ್ನಾಟಕ ಸೈಡಿನ ಸ್ಪೆಷಲ್ ಆಗಿರುವಂತಹ ಜೋಳದ ರೊಟ್ಟಿಯನ್ನು ನಮ್ಮ ದಕ್ಷಿಣ ಕನ್ನಡದ ರೂಪದಲ್ಲಿ ಹೇಗೆ ಮಾಡ್ಬೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇನೆ. ಬಸಳೆ ಬೆಂದಿಯ ಜೊತೆಗೆ ಸೂಪರ್ ಆಗಿರ್ತದೆ. ಬನ್ನಿ ಸ್ನೇಹಿತರೆ, ಈಗ ಇದನ್ನು ಹೇಗೆ ಮಾಡೋದು ಅಂತೇಳಿ ನೋಡುವ. ಇದಕ್ಕೆ ನಾನು ತಗೊಂಡಿರೋದು 1 ಕಪ್ ಕುಚ್ಚಿಲಕ್ಕಿ ಅನ್ನ. ಕುಚ್ಚಿಲಕ್ಕಿಯ ಬದಲು ಬೆಳ್ತಿಗೆ ಕೂಡ ಹಾಕಿಕೊಳ್ಬೋದು. ಗ್ರಾಮ ರಾಜ್ಯದವರ ಜೋಳದ ಹಿಟ್ಟು, ಇದೆರಡನ್ನು ಉಪಯೋಗಿಸ್ಕೊಂಡು ಇವತ್ತು ರುಚಿಯಾದ ಮೆತ್ತಗಿರುವಂತಹ ಜೋಳದ ರೊಟ್ಟಿಯನ್ನು ಈಗ ಮಾಡ್ತಾ ಇದ್ದೇನೆ. ಮೊದಲಿಗೆ ಅನ್ನವನ್ನು ಬೆಳ್ತಿಗೆ ಆಗಲಿ ಕುಚ್ಚಿಲಾಗಲಿ ಯಾವುದಾದ್ರೂ ತೊಂದರೆ ಇಲ್ಲ, ಸಾಧಾರಣ ಒಂದು ಅರ್ಧದಿಂದ 3/4 ಕಪ್ ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಳಿ. ನುಣ್ಣಗೆ ಆಗಬೇಕಿದು, ತರಿ ಇದ್ದರೆ ಸರಿಯಾಗಿ ಬರೋದಿಲ್ಲ. ಇದನ್ನೊಂದು ಬಾಣಲೆಗೆ ಹಾಕ್ಕೊಂಡು ಅದಕ್ಕೆ 1 ಕಪ್ಪಿಗೆ 1.5 ಕಪ್ಪಿನಷ್ಟು ನೀರು, ಅಂದರೆ ಜೋಳದ ಹುಡಿ ನೀವು ಎಷ್ಟು ಹಾಕ್ತೀರಿ ಅದರ 1.5 ಕಪ್ಪಿನಷ್ಟು ಜಾಸ್ತಿ, ಅಂದರೆ 1 ಕಪ್ಪು ಜೋಳದ ಹುಡಿಗೆ 1.5 ಕಪ್ಪಿನಷ್ಟು ನೀರು ಹಾಕ್ಕೊಳ್ಳಿ. ಅರ್ಧ ಕಪ್ಪು ನಾವು ಅನ್ನಕ್ಕೆ ಹಾಕ್ಕೊಂಡಿದ್ದೇವೆ, ಹಾಗಾಗಿ ಅಲ್ಲಿಗೆ 1 ಕಪ್ಪಿಗೆ 2 ಕಪ್ಪಿನಷ್ಟು ಆಯಿತು. ನಾನಿವತ್ತು 3 ಕಪ್ಪಿನಷ್ಟು ಮಾಡ್ಕೊಳ್ತಾ ಇದ್ದೇನೆ, ಹಾಗೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೇನೆ. ಆಲ್ಮೋಸ್ಟ್ ಒಂದು 5 ಕಪ್ಪಿನಷ್ಟು ನೀರು ಹಾಕ್ಕೊಂಡಿದ್ದೇನೆ ನಾನಿಲ್ಲಿ. ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಫಸ್ಟಿಗೆ ಹಾಕ್ಕೊಳ್ಳಿ. ಹಾಗೆಯೇ ತುಂಬ ಉಪ್ಪು ಕೂಡ ಬೇಕಾಗೋದಿಲ್ಲ ಇದಕ್ಕೆ. 5 ಲೋಟಕ್ಕೆ ನಾನಿಲ್ಲಿ ಒಂದು 3/4 ಟೀ ಸ್ಪೂನಷ್ಟು ಮಾತ್ರ ಉಪ್ಪು ಹಾಕ್ಕೊಂಡಿದ್ದು. ಈಗ ಇದಕ್ಕೆ 3 ಕಪ್, ಅಂದರೆ ಸ್ವಲ್ಪ ಕಪ್ಪು ನಂದು ದೊಡ್ಡ ಇತ್ತು, ಹಾಗಾಗಿ 2 ಕಪ್ ಹಾಕ್ಕೊಂಡಿದ್ದೇನೆ. ಅಂದಾಜು 3 ಕಪ್ಪಿನಷ್ಟು ಹಾಕ್ಕೊಂಡಿದ್ದೇನೆ. 3 ಕಪ್ಪನ್ನು ನೋಡಿ ಈ ಥರ ಮೊದಲಿಗೆ ಅದನ್ನು ಚೆನ್ನಾಗಿ ಗಂಟುಗಳಿಲ್ಲದ ಹಾಗೆ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಗ್ಯಾಸ್ ಹೊತ್ತಿಸಿಕೊಂಡು ಅದನ್ನು ನಾವು ಪುಂಡಿ ಅಥವಾ ಉಂಡೆ ಮಾಡಲಿಕ್ಕೆ ಹೇಗೆ ನಾವು ಹಿಟ್ಟು ಕಾಸಿಕೊಳ್ತೇವೆ ಅದೇ ಥರ ನೋಡಿ, ಈ ಥರ ಪೂರ್ತಿಯಾಗಿ ನೀರು ಆರುವಲ್ಲಿವರೆಗೆ ಅದನ್ನು ನೋಡಿ, ಈ ಥರ ಕೈಗೆ ಅಂಟಬಾರ್ದು, ಅಲ್ಲಿವರೆಗೆ ಅದನ್ನು ಕಾಯಿಸ್ತಾ ಹೋಗಿ. ಒಂದು ಸ್ವಲ್ಪ ಹೊತ್ತು ಬಿಸಿ ದೊಡ್ಡ ಉರಿಯಲ್ಲಿ ಮಾಡಲಿಕ್ಕಾಗ್ತದೆ, ಆಮೇಲೆ ಅದನ್ನು ಉರಿ ಸಣ್ಣ ಮಾಡಿದರೂ ಅದು ನಡೀತದೆ. ಅಂದರೆ ನೋಡಿ, ಈ ಥರ ಕೈಗೆ ಅಂಟಬಾರ್ದು. ನಂತರ ಅದನ್ನು ಒಂದು 5 ನಿಮಿಷ ಬಿಟ್ಟು ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಂಡು, ದೊಡ್ಡ ಪಾತ್ರೆಯಲ್ಲಿ ಒಂದು 5 ನಿಮಿಷ ಅದನ್ನು ಚೆನ್ನಾಗಿ ನಾದಿಕೊಳ್ಬೇಕು. ಸರಿಯಾಗಿ ನೋಡಿ ಈ ಥರ ಉಂಡೆ ಮಾಡಲಿಕ್ಕೆ ಬರಬೇಕು, ಅಲ್ಲಿವರೆಗೆ ಅದನ್ನು ನಾದಿಕೊಳ್ಬೇಕು. ನಂತರ 2 ಬಾಳೆ ತುಂಡು ತಗೊಂಡು, ನಾನು ಹಪ್ಪಳ ಒತ್ತುವಂತಹ ಮಿಷನ್ನಲ್ಲಿ ಇವತ್ತು ಮಾಡಿದೆ. ಈ ಥರ ನಾವು ರೊಟ್ಟಿ ಕೂಡ ನಾವು ಇದರಲ್ಲೇ ಮಾಡೋದು, ಉಬ್ಬು ರೊಟ್ಟಿ ಕೂಡ ಅದೇ ಥರ ಅದರಲ್ಲೇ 2 ಬಾಳೆ ತುಂಡು ಇಟ್ಕೊಂಡು ಈ ಥರ ಪ್ರೆಸ್ ಮಾಡಿ ಎರಡೂ ಕಡೆಯನ್ನು ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಬಾಳೆ ತೆಗಿಬೇಡಿ ಫಸ್ಟಿಗೆ, ಸರಿಯಾಗಿ ಅದು ಫ್ರೈ ಆದ ನೋಡಿ ಅದು ಬಿಟ್ಟುಕೊಂಡು ಬರ್ತದೆ, ಅದು ಸರಿ ಬೆಂದಿದೆ ಅಂತ ಹೇಳುವಾಗ, ಆವಾಗ ತೆಗೀರಿ ಅದನ್ನು. ಈಗ ಇದಕ್ಕೆ ಎಣ್ಣೆ ಬೇಕಾದರೆ ಎಣ್ಣೆ, ಬೆಣ್ಣೆ ಬೇಕಾದರೆ ಬೆಣ್ಣೆ, ತುಪ್ಪ ಬೇಕಾದರೆ ತುಪ್ಪ ಹಾಕಿಕೊಂಡು ಸಹ ಬೇಯಿಸಿಕೊಳ್ಬೋದು. ಆದರೆ ಹಾಗೆಯೇ ಬೇಯಿಸಿಕೊಂಡು ಉಬ್ಬಿದ ನಂತರ ಬೆಣ್ಣೆ ಹಾಕಿದರೆ ರುಚಿಯಾಗಿರ್ತದೆ. ಇದು ನನ್ನ ಎಕ್ಸ್ಪೀರಿಯೆನ್ಸ್. ಇದು ನಿಮಗೆ ಹೇಗೆ ಬೇಕು ಹಾಗೆ ಮಾಡಿಕೊಳ್ಬೋದು. ನೋಡಿ ಈ ಥರ ತುಪ್ಪ ಹಾಕದೇನೆ ಫಸ್ಟಿಗೆ ಎರಡೂ ಕಡೆಯನ್ನು ಕೂಡ ಬೇಯಿಸ್ಕೊಳ್ಳಿ. ಒಂದು ಸೈಡಲ್ಲಿ ಒಂದು ಸ್ವಲ್ಪ ಕಣ್ಣು ಬರಲಿಕ್ಕೆ ಶುರುವಾದಾಗ ಒಂದು ಸ್ವಲ್ಪ ಉಬ್ಬಿಕೊಂಡು ಬರ್ತದೆ, ಆವಾಗ ತಿರುಗಿಸಿ ಹಾಕಿ ಮೇಲಿಂದ ಪ್ರೆಸ್ ಮಾಡಿದರೆ ಅದು ಚೆನ್ನಾಗಿ ಉಬ್ಬಿಕೊಂಡು ಬರ್ತದೆ. ತುಪ್ಪ ಹಾಕಿದರೆ ಎಂತ ಆಗ್ತದೆ ಅಂದರೆ ಕೆಲವು ಸತಿ ಅದು ಸರಿಯಾಗಿ ಉಬ್ಬಿಕೊಂಡು ಬರುವುದಿಲ್ಲ. ರೊಟ್ಟಿ ಸಾಫ್ಟಾಗಿ ಇರ್ತದೆ, ಅದರದ್ದೇನು ಪ್ರಾಬ್ಲಮ್ ಆಗೋದಿಲ್ಲ, ರುಚಿಯಲ್ಲಿ ಕೂಡ ವ್ಯತ್ಯಾಸ ಬರೋದಿಲ್ಲ. ಆದರೆ ಉಬ್ಬು ರೊಟ್ಟಿ ಬೇಕು ಅಂತಾದರೆ ತುಪ್ಪ ಎಣ್ಣೆ ಹಾಕದೇನೆ ಡೈರೆಕ್ಟಾಗಿ ಮೊದಲಿಗೆ ಬೇಯಿಸ್ಕೊಂಡು ನಂತರ ನೀವು ಪ್ಲೇಟಿಗೆ ಹಾಕಿದ ನಂತರ ಹಾಕಿ. ರೋಸ್ಟೆಡ್ ತುಪ್ಪ ಕೂಡ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಹಾಗಾಗಿ ನೋಡಿ ಈ ಥರ ತುಪ್ಪ ಹಾಕದೇನೆ ಇದು ಬೇಯಿಸ್ಕೊಂಡದ್ದು. ಇದು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂತು ಅಂತ ಹೇಳಿಕೊಂಡು. ತುಪ್ಪ ಹಾಕಿದರೆ ಬೇಯ್ತದೆ, ಅದು ಹೀಗೂ ಬೇಯ್ತದೆ. ಹಾಗಾಗಿ ನೀವು ಹಾಗೇ ತುಪ್ಪ ಎಣ್ಣೆ ಹಾಕಿಕೊಳ್ಳದೇನೆ ಅದನ್ನು ಬೇಯಿಸಿಕೊಂಡು ನಂತರ ಪ್ಲೇಟಿಗೆ ಹಾಕಿದ ನಂತರ ಅದಕ್ಕೆ ತುಪ್ಪ ಹಾಕ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬು ರೊಟ್ಟಿ ಉಬ್ಬಿ ಬರ್ತದೆ. ಒಲೆಯ ಮೇಲೆ ಹಾಕದೆ, ಗ್ಯಾಸಿನ ಮೇಲೆ ಹಾಕದೆ, ತವದಲ್ಲಿಯೇ ನೀವು ಅದನ್ನು ಸೌಟಲ್ಲಿ ಮಾಡಲಿಕ್ಕೆ ಗೊತ್ತಾಗದವರು ಮೇಲಿಂದ ಒಂದು ಬಟ್ಟೆ ಹಿಡ್ಕೊಂಡು ಬಟ್ಟೆಯಲ್ಲಿ ಕೂಡ ಪ್ರೆಸ್ ಮಾಡಿಕೊಳ್ಬೋದು. ನೋಡಿ ರುಚಿಯಾದ ಮೆತ್ತಗಾದ ಜೋಳದ ರೊಟ್ಟಿ ರೆಡಿ ಆಯಿತು. ಇದರ ಜೊತೆಗೆ ನಾನು ಬಸಳೆ ಬೆಂದಿಯನ್ನು ಸರ್ವ್ ಮಾಡಿದೆ. ಹಾಗೆಯೇ ಒಂದು ಸ್ವಲ್ಪ ಫ್ರೆಶ್ ಫ್ರೂಟ್ಸ್ ಕೂಡ. ಡೈಲಿ ಊಟದಲ್ಲಿ ಒಂದು ಸ್ವಲ್ಪ ಸಲಾಡ್ ಆಗಲಿ ಫ್ರೂಟ್ ಆಗಲಿ ರೆಗ್ಯುಲರ್ ಆಗಿ ಇರಬೇಕು ನಮಗೆ.
ಹಾಗಾಗಿ ನಾನು ರೆಗ್ಯುಲರಾಗಿ ಒಂದು ಸ್ವಲ್ಪ ಸಲಾಡ್ ಅಥವಾ ಈ ಥರ ಫ್ರೂಟ್ಸ್ ಕಟ್ ಮಾಡಿ ಪ್ಲೇಟಿನ ತುದಿಯಲ್ಲಿ ಇಟ್ಕೊಳ್ತೇನೆ. ನೀವು ಕೂಡ ಒಮ್ಮೆ ಖಂಡಿತ ಈ ಥರದ ಜೋಳದ ರೊಟ್ಟಿಯನ್ನು ಟ್ರೈ ಮಾಡಿ ನೋಡಿ. ಹೇಗಾಯಿತು ಅಂತೇಳಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಇನ್ಸ್ಟಾ ಹಾಗೂ ಫೇಸ್ಬುಕ್ಕನ್ನು ನೀವು ಫಾಲೋ ಮಾಡ್ತಿಲ್ಲ ಅಂದರೆ ಅದನ್ನು ಕೂಡ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇದೇ ಥರ ಆರೋಗ್ಯಕರವಾದ ರೆಸಿಪಿಯೊಂದಿಗೆ, ಇದೇ ರೀತಿ ಸುಲಭವಾಗಿ ಮಾಡುವಂತಹ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.